ಬಿಗ್ ಫೈಟ್ ವಿಶೇಷವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಸರ್, ನಿಮಗೊಂದು ಕ್ವಶನ್ ಇತ್ತು ನಂದು. ಏನಂತ ಹೇಳಿದ್ರೆ, ಇಲ್ಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಂಥ ವಿಚಾರಗಳಿಟ್ಕೊಂಡು ಒಂದು ರೀತಿಯಲ್ಲಿ ಬಾಯಿಗೆ ಬಂದಂತೆ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಂದೊಂದು ನೇರ ಪ್ರಶ್ನೆ ಇದೆ ಸರ್. ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಕಳೆದ 3 ವಾರಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ಇಳಿದು ಹೋಗಿದೆ, ಕುಸಿದು ಹೋಗಿದೆ. ಅನ್ನಪ್ರಸಾದ ವಿತರಣೆ ಆಗ್ತಾ ಇಲ್ಲ, ಅನ್ನಪ್ರಸಾದ ಉಳಿದು ಹೋಗ್ಬಿಟ್ಟಿದೆ, ಅಲ್ಲಿ ಪ್ರಸಾದ ಉಳಿದು ಹೋಗ್ತಾ ಇದೆ, ತೀರ್ಥ ಉಳಿದು ಹೋಗ್ತಾ ಇದೆ, ಕ್ಯೂನಲ್ಲಿ ಜನನೇ ಇಲ್ಲ. ಏನಾದರೂ ಆಗಿದೆಯಲ್ಲ ಆ ಥರದ್ದು? ಸುಳ್ಳು ಸರ್, ಖಂಡಿತ ಸುಳ್ಳು. ನೀವು ಯಾವತ್ತು ಎಂತವಾರ ಗುರುವಾರ ಇವತ್ತು ಧರ್ಮಸ್ಥಳಕ್ಕೆ ಬಂದು ನೋಡಿ, ಸೋಮವಾರ ಆದಿತ್ಯವರಲ್ಲಿ ಮಾಮೂಲಿ ಜನಸಂಖ್ಯೆ ಇರ್ತದೆ. ಇವತ್ತು ಬಂದು ನೋಡಿದ್ರು ಅಲ್ಲಿ ಜನಸಂಖ್ಯೆ ಇದೆ. ಯಾವುದೇ ರೀತಿಯಲ್ಲಿ ಅಡಿಗೆ ಉಳ್ದದ್ದು ಇಂಥದ್ದೆಲ್ಲ ಸುಳ್ಳು ಪ್ರಚಾರವನ್ನು ಹರಡ್ತಾರೆ. ಕಡಿಮೆ ಆಗ್ಲಿಕ್ಕೆ ಅಪಪ್ರಚಾರ ಆದ್ರೆ ಜನ ಬರೋದು ನಿಲ್ಲಿಸ್ಬಿಡ್ಬೇಕಾಗಿತ್ತಲ್ವಾ? ಭಕ್ತಾದಿಗಳು ಮತ್ತು ದೇವರ ಸಂಬಂಧ ಇದೆಯಲ್ಲ ಸರ್, ನನ್ನ ನಾಲೆಡ್ಜ್ ಪ್ರಕಾರ ಯಾವುದೇ ದೇವಸ್ಥಾನ ಆಗಲಿ, ಭಕ್ತ ಮತ್ತು ದೇವರು ಈ ಸಂಬಂಧದ ಮಧ್ಯೆ ಯಾರೂ ಬರೋಕ್ಕಾಗಲ್ಲ ಸರ್. ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಯಾವುದೇ ದೇವಸ್ಥಾನದ ಬಗ್ಗೆ ಆದರೂ ಇಷ್ಟೇನೆ ಸತ್ಯ. ಅಲ್ಲಿ ಅಪಪ್ರಚಾರ ಖಂಡಿತ. ಅದ್ಯಾಕೆ ನಿಮ್ಗೆ ಅಪಪ್ರಚಾರ, ನೀವು ಯಾಕೆ ಫೀಲ್ ಮಾಡ್ಕೋತಾ ಇದ್ದೀರಿ ಅದನ್ನ ಅಂತ ನಾನು ಕೇಳೋದಲ್ಲಿ? ಅಪಪ್ರಚಾರ ಅಂತ ಹೇಳುವುದಕ್ಕಿಂತ ಸರ್, ಅಲ್ಲಿ ಜನಸಂಖ್ಯೆ ಯಾವತ್ತು ಕಡಿಮೆ ಇಲ್ಲ. ನಾರ್ಮಲಿ ಆಗಿ ಈ ಮಳೆಗಾಲದಲ್ಲಿ ಒಂದು ಆಷಾಢ ಮಾಸದಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಅದು ಯಾವತ್ತು ವರ್ಷದಿಂದ ಇರುವಂತದ್ದು. ಆ ನಂತರ ಮಳೆ ಬರ್ತಿದೆ, ವಿಪರೀತ ಮಳೆ. ಮೇಲ್ಗಡೆ ಕೂಡ ಮಳೆ ಇದೆ, ನಮ್ಮ ಭಾಗದಲ್ಲಿ ಕೂಡ ಮಳೆ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಅಲ್ಲಲ್ಲಿ ಭೂಕುಸಿತಗಳಾಗುವಂಥದ್ದು, ಇಂಥದ್ದೆಲ್ಲ ಕಾರಣಕ್ಕೆ ಸ್ವಲ್ಪ ಜನ. ಅದ್ರ ಒಟ್ಟಿಗೆ ಏನು ಅಂತ ಹೇಳಿದ್ರೆ, ಜನರಿಗೆ ಈಗ ಬಂದು ದೇವಸ್ಥಾನದ ಬಾಗಿಲಲ್ಲಿ ಬಂದು ಬೈಯುವವರು ಎಷ್ಟು ಜನ ಇದ್ದಾರೆ. ಅವರು ಸಂಸಾರ ಹಾಳಾಗಿ ಹೋಗ್ಲಿ ಸುಳ್ಳು ಕಥೆಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಂಥದ್ದನ್ನೆಲ್ಲ ಮಾಡಿದವರಿಗೆ ದೇವರು ಒಳ್ಳೇದು ಮಾಡ್ತಾನ ಅಂತ ಹೇಳಿ ಎಷ್ಟು ಜನ ಹತ್ತು ಹೋಗೋರಿದ್ದಾರೆ, ಎಷ್ಟು ಜನ ಭಕ್ತಿ ಪೂರ್ವಕವಾಗಿ ಬೇಡಿಕೊಂಡು ಹೋಗೋರಿದ್ದಾರೆ. ಅಂದ್ರೆ ಒಂದು ವೇಳೆ ಇವರು ಜನರು ಅಪಪ್ರಚಾರವನ್ನು ನಂಬುದಾದ್ರೆ ದೇವರ ಮೊರೆ ಇವರು ಹೋಗ್ಲಿಕ್ಕೆ ಇತ್ತ? ಏನು ಬಂದು ಹೇಳ್ಬೇಕಿತ್ತು, ಇಲ್ಲಿ ಇಂಥದ್ದು ಆಗಿದೆ ಅಲ್ಲ, ನಾವು ಬರುದೇ ಇಲ್ಲ ಅಂತ ಹೇಳ್ಬೇಕಿತ್ತು. ನಿಜವಾಗಿ ಸರ್, ಯಾವುದೇ ರೀತಿಯಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗ್ಲಿಲ್ಲ, ಬೇಕಾದಷ್ಟು ಜನ ಅಲ್ಲಿದ್ದಾರೆ. ನೀವು ಹೇಳಿದಾಗೆ ಯಾವುದೇ ರೀತಿ ಅಡುಗೆ ಉಳಿದದ್ದು ಇಲ್ಲ. ಇದೆಲ್ಲ ಸುಳ್ಳು ಪ್ರಚಾರ. ಖಂಡಿತವಾಗಿಯೂ ಸ್ವಲ್ಪ ನಿಮ್ಮ ಮಾಧ್ಯಮದ ಮೂಲಕ ಕೇಶವ್ಜಿ, ನಾನು ಅಲ್ಲಿ ಯಾವುದು ಆ ಥರ ಪ್ರಸಾದ ಉಳಿದಿಲ್ಲ, ಜನ ಬರೋದೇನು ಕಡಿಮೆ ಆಗಿಲ್ಲ, ಅಲ್ಲಿ ಪ್ರವಾಸಕ್ಕೆ ಬರೋ ಸಂಖ್ಯೆ ಕಡಿಮೆ ಆಗಿಲ್ಲ ಅಂತಾನೆ ಹೇಳಿದ್ದು. ಆ ಥರದ್ದು ಏನೂ ಆಗಿಲ್ಲ ಅಂದಮೇಲೆ ಆತಂಕ ಪಟ್ಕೋಬೇಡಿ, ನೀವು ಅಪಪ್ರಚಾರ ಆಯ್ತು ಅಂತ ನಾನು ಆ ಧಾಟಿಲಿ ಹೇಳಿದ್ದದು. ಅಲ್ಲಿ ಉಳಿದೋಗಿದೆ ಅಂತ ನಾನು ಹೇಳಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಕೆಲವರು ಇದನ್ನು ಯಾವ ರೀತಿಯಲ್ಲಿ ತಗೊಳ್ತಾರೆ ಅಂತ ಹೇಳಿದ್ರೆ, ಅಪಪ್ರಚಾರ ಮಾಡೋರು ಈ ರೀತಿಯಲ್ಲಿ ತಗೊಳ್ತಾರೆ. ಅಲ್ಲಿ ಜನಸಂಖ್ಯೆ ಹೋಗ್ಬೇಡಿ, ಅಲ್ಲಿ ಕೊಲೆ ಆಗ್ತಿದೆ, ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, 100 ಹೆಣಗಳನ್ನು ಅಲ್ಲಿ ಏನೋ ನೇತಾಡಿಕೊಂಡಿದ್ದನ್ನು ನೋಡಿದ್ದೇನೆ ಅಂತ ಹೇಳಿ 1-1.5 ವರ್ಷದಿಂದ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ಕೊಂಡು ಬಂದ್ರು. ನಾನು ಅಪಪ್ರಚಾರ ಮಾಡುವವರಿಗೆ ಹೇಳಿದೆ ಸರ್, ಸಾರಿ ನಿಮಗೆ ಹೇಳಲಿಲ್ಲ. ಅಲ್ಲಿ ಅನ್ನ ಉಳಿತಿದೆ, ಅಲ್ಲಿ ಜನರು ಇಲ್ಲ, ಅಲ್ಲಿ ಲಾಡ್ಜ್ಗಳು ಖಾಲಿ ಅಂತ ಹೇಳಿ 1.5 ವರ್ಷದಿಂದ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದ್ರು. ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಈಗ ಬಂದು ಸ್ವಲ್ಪ ಅಲ್ಲಿ ನೋಡಿದ್ರೆ ಯಾವ ರೀತಿಯಲ್ಲಿ ಜನಸಂಖ್ಯೆ ಇದೆ. ಈಗ್ಲೂ ಈ ಮಳೆಗಾಲದಲ್ಲಿ, ಅದಲ್ಲದೆ ವಾರದ ಮಧ್ಯದಲ್ಲಿ ಬಹಳಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಜನಗಳು ನಂಬಿಲ್ಲ, ದೇವರ ಬಗ್ಗೆ ಭಕ್ತಿಯಿಂದ ಬಂದಿದ್ದಾರೆ. ಅಲ್ಲಿ ಅಂತದ್ದು ಆಗ್ಲಿಲ್ಲ ಅಂತ ಹೇಳಿ ಭಕ್ತರಿಗೆ ಗೊತ್ತಿದೆ, ನಮಗೆ ಊರಿನವರಿಗೆ ಗೊತ್ತಿದೆ ಸರ್. ಈಗ ಒಬ್ಬ ಯೂಟ್ಯೂಬರ್ ವಿಚಾರದಲ್ಲಿ ಹುಡುಕಾಟ ನಡೀತಾ ಇದೆ. ಅದಕ್ಕಿಂತ ಮುಂಚೆ ನಿರೀಕ್ಷಣಾ ಜಾಮೀನು ಆ ಹುಡುಗನಿಗೆ ಸಿಕ್ಕಿದೆ. ಇನ್ನೊಬ್ಬ ವ್ಯಕ್ತಿಯದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಇದರೊಂದಿಗೆ ಎಲ್ಲ ಎಂಡ್ ಆಯ್ತಾ ಅಂತ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿ ಮಾತನಾಡಿದ ಸಂಬಂಧಪಟ್ಟಂತೆ ಈ ಕ್ಷೇತ್ರಕ್ಕೂ ಆ ಹೇಳಿಕೆಗೆ ಸಂಬಂಧ ಇರಲಿಲ್ಲ. ಅದರಲ್ಲಿ ಒಬ್ಬರ ವಶ ಆಯಿತು, ಇನ್ನೊಬ್ಬ ವ್ಯಕ್ತಿಗೆ ಹುಡುಕಾಟ ನಡೀತಾ ಇದೆ. ಸೊ ಈಗ ಇದಾದ ಮೇಲೆ ಇದೇನೋ ಒಂದು ಅಂತ್ಯ ಕಾಣ್ತಿದೆ ಅಂತ ನಮಗನಿಸ್ತಿದ್ಯಾ ಸರ್? ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಪಾಪದ ಕೂಡ ತುಂಬ್ತಾ ಇದೆ. ದೇವರ ಮೇಲೆ ಆರೋಪ ಮಾಡಿದ್ದು, ದೇವರನ್ನ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ದೊಡ್ಡ ಗೌಡ, ಸಣ್ಣ ಗೌಡ, ಆಮೇಲೆ ಏನೇನೋ ಎಲ್ಲ ಕತೆ ಕಟ್ಟಿಕೊಂಡು ಮಾಡಿರುವಂತದ್ದು. ಆಮೇಲೆ ನಾನು ಅವರ ಪರ, ನೀವು ಏನ್ ಹೇಳ್ತೀರಾ, ಆ ಹುಡುಗಿಯ ಪರ ಅಲ್ಲ ಅವರು ಏನು ಆರೋಪಿ ಇದ್ದಾನೋ ಅವನ ಪರ ಅವರು, ಈ ಹುಡುಗಿಯ ಪರ ಅಲ್ಲ. ಆ ಆರೋಪಿಯನ್ನು ಯಾರು ಬಿಡಿಸಿಕೊಂಡು ಬಂದದ್ದು ಎಲ್ಲವೂ ಗೊತ್ತಾಗಿದೆ, ಜನರಿಗೂ ಗೊತ್ತಾಗಿದೆ, ದೇವರಿಗೂ ಗೊತ್ತಾಗಿದೆ. ದೇವರು ಈಗ ಇದ್ರ ಏನು ಸತ್ಯಾಸತ್ಯತೆ ಇದೆ ಅದನ್ನು ತೋರಿಸಿಕೊಡ್ತಿದ್ದಾರೆ. ಇದು ಬಂಧನ ಅಲ್ಲ. ಇನ್ನು ನೋಡಿ ಎಲ್ಲಿ ಮುಟ್ತದೆ ನೋಡಿ. ಅವರಿಗೆ
ಏನಾಗ್ತದೆ ಅಂತೇಳಿ ಆ ದೇವರು ಶಿಕ್ಷೆ ಕೊಡ್ತದೆ ಅಂತೇಳಿ ನೋಡಿ, ಇದು ಪ್ರಾರಂಭ, ಖಂಡಿತ ಅಂತ್ಯ ಅಲ್ಲ. ಯಾವತ್ತಿಂದ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಸರ್. ಚಲಪತಿ ಸರ್ ನೋಡಿ, ಧರ್ಮಸ್ಥಳದ ಮಂಜುನಾಥನ ಮೇಲೆ ನಮ್ಮ ಹಿಂದೂಗಳಲ್ಲಿ ಟ್ರೆಡಿಷ್ನಲ್ ಹಿಂದೂ, ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಎಲ್ಲ 100% ಹಿಂದೂಗಳು ನಂಬ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಟ್ರೆಡಿಷ್ನಲ್ ಹಿಂದೂಸ್ಗೆ ಅಪಾರವಾದ ನಂಬಿಕೆ, ಅಪಾರವಾದ ಗೌರವ, ಅಪಾರವಾದ ನ್ಯಾಯ ಕೊಡಿಸೋ ಬಗ್ಗೆ ನಾನು ನನ್ನ ವೃತ್ತಿ ಜೀವನದಲ್ಲಿ ನಿಮಗೊಂದು ಆಶ್ಚರ್ಯಕರವಾದ ವಿಷಯನೂ ಹೇಳ್ತೀನಿ. ಅದರ ಬಗ್ಗೆ ಹಲವಾರು ಪ್ರಕರಣಗಳಲ್ಲಿ, ಅದು ಕಳುವು ಪ್ರಕರಣ ಆಗಿರ್ಬೋದು, ಬೇರೆ ಕೊಲೆ ಪ್ರಕರಣ ಇರ್ಬೋದು, ಧರ್ಮಸ್ಥಳದ ಬಗ್ಗೆ ವಿಷಯ ತೆಗೆದು ಆ ಅಪರಾಧಿನ ಕುಂಡ್ರಿಸ್ಕೊಂಡು ಒಳ್ಳೆ ಮಾತಾಡಿ ಅವನಿಗೆ ಊಟ ತಿನ್ನಿಸಿ, ಏಯ್ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳು ಅಂದರೆ, ಸರ್ ನಾನು ನಿಜ ಹೇಳ್ಬಿಡ್ತೀನಿ ಸರ್, ನೀವು ಏನಾದರೂ ನಾನು ಕಾಪಾಡಿ ಸರ್ ಅಂತ ಹೇಳಿ ಎಷ್ಟೋ ಕೇಸುಗಳಲ್ಲಿ ನಾನು ಪತ್ತೆ ಮಾಡಿದ್ದೀನಿ. ಫಾರ್ ಯುವರ್ ಇನ್ಫಾರ್ಮೇಷನ್, ಇನ್ಕ್ಲೂಡಿಂಗ್ ನಿಮಗೆ ಇವತ್ತು ನಾನು ಎಲ್ಲೂ ಈ ಬಾಗಿ ಬಿಟ್ಟಿಲ್ಲ, ನನ್ನ ಜೊತೆಲಿ ಕೆಲಸ ಮಾಡೋರು ಗೊತ್ತು. ದಂಡುಪಾಳ್ಯದ ಅಪರಾಧಿಗಳನ್ನು ಸಹ ದೇವ್ರ ಮುಂದೆ ತಗೊಂಡೋಗಿ ನಿಲ್ಲಿಸಿ ಸತ್ಯ ಹೇಳಬೇಕು ನೀನು ಅಂದಾಗ ನನಗೆ ಹಲವಾರು ಕೊಲೆ ಪ್ರಕರಣ ಹೇಳಿದ್ದಾರೆ. ಆಮೇಲೆ ಅಲ್ಲಿಂದ ಬಂದ ಮೇಲೆ ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಮಾತು ಬಿಡ ಮಂಜುನಾಥ ಕೇಳಿ ತಿಮ್ಮಪ್ಪ ಅಂತ. ಬೇರೆಯವ್ರ ಬಗ್ಗೆ ನನಗೆ ನಂಬಿಕೆ ಇದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಅಪಾರವಾದ ನಂಬಿಕೆ ಮಂಜುನಾಥನ ಮೇಲಿದೆ. ಆಮೇಲೆ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಕೆಲವೇ ದಿನಗಳಲ್ಲಿ ಕಾದು ನೋಡಿ, ಧರ್ಮಸ್ಥಳದ ಮಂಜುನಾಥ ಆ ಏನು ಸುಳ್ಳು ಹೇಳ್ತಾ ಇದ್ದಾನೆ ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಆವತ್ತು ನಾನು ಕೇಳಿ, ಇದು ನಾನು ಯಾವ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ ಆಗಲಿ, ನ್ಯಾಯಾಂಗ ವ್ಯವಸ್ಥೆ ಆಗಲಿ, ಯಾವ ವ್ಯವಸ್ಥೆ ಮೇಲೂ ನಾನು ಮಾತಾಡ್ತಾ ಇಲ್ಲ. ಕ್ಲೀನ್ ಚಿಟ್ ನಿಮ್ಮ ಕಡೆಯಿಂದ ಕ್ಲೀನ್ ಚಿಟ್ ಇದಕ್ಕೆ ನಾನು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ನಾನು ತಯಾರಿಲ್ಲ. ಆದರೆ ಆ ದೇವರು ಮಂಜುನಾಥ ಸ್ವಾಮಿ 100% ಖಂಡಿತವಾಗಲೂ ಇವರಿಗೆ ದೇವ್ರ ಬಗ್ಗೆ ಇಲ್ಲಿ ಮಾತಾಡಿಲ್ಲ, ಅನ್ಯಾಯದ ಬಗ್ಗೆ, ಕೊಲೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡಿ, ನಾನು ಇದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವರು ಏನಾದರೂ ಅದರ ಬಗ್ಗೆ ಮಂಜುನಾಥನ ಬಗ್ಗೆ ಸುಳ್ಳು ಹೇಳಿದ್ರೆ ಆತನೇ ಇದರ ಬಗ್ಗೆ ತೀರ್ಮಾನ ತಗೊಳ್ತಾನೆ.